सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये चतुर्थे पादे एकेनैव सूत्रेण उपनिबद्धे अस्मिन् तृतीये प्राणाणुत्वाधिकरणे प्राण अणुत्वाधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः सप्तमं सूत्रम्। शंकर भगवत पूज्य पादानां श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तद्भाष्यभागं च यथाचार्यानुग्रहं विचारयामः। इदानीं सुप्रभात श्लोकमेकं द्विवारं पठामः। ॐ ईराः प्रभातसमये सहशावकैश्च नीडं महाकलरवैः परितो भ्रमन्तः त्वन्नामकीर्तनरता इव भान्ति चाद्य हे संयमीन्द्र गुरुशङ्कर सुप्रभातम्। ईराः प्रभातसमये सहशावकैश्च नीडं महाकलरवैः परितो भ्रमन्तः त्वन्नामकीर्तनरता इव भान्ति चाद्य हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये द्वितीये अविरोधाध्याये चतुर्थे पादे तृतीयं सूत्र एकसूत्रात्मकं प्राणाणुत्वाधिकरणम्। ॐ अणवश्च ಈಗ ಈ ಬ್ರಹ್ಮಸೂತ್ರ ಭಾಷ್ಯದ ಎರಡನೆಯ ಅಧ್ಯಾಯದ ನಾಲ್ಕನೆಯ ಪಾದದಲ್ಲಿ ಮೂರನೆಯ ಅಧಿಕರಣದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈ ಒಂದು ಪ್ರಾಣನ ಅಣುತ್ವ ಅಂದ್ರೆ ಪ್ರಾಣ ಸರ್ವವ್ಯಾಪಿನ ಇಲ್ಲ ಪರಿಚ್ಛಿನ್ನನ
ಅಥವಾ ಪರಿಚ್ಛೇದ್ಯನ, ಇವೆಲ್ಲ ವಿಚಾರ ಮಾಡಿ ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದ. ಇಲ್ಲಿ ನೋಡಿ, ನಾವು ಒಂದು ಅಂಶವನ್ನ ಗಮನಿಸ್ಬೇಕು. ಏನದು? ಈ ಪಾದದ ಈ ಮೊದಲಿನಿಂದಲೂ ಕೂಡ, ಮೂರನೆಯ ಪಾದನ ಇರಲಿ, ಆ ಒಂದು ನವ್ಯದ ಶ್ರುತೆ ಅಂತ ಹೇಳಿ ಎಲ್ಲಿಂದ ಪ್ರಾರಂಭವಾಗಿ ಈ ಮೂರನೆಯ ಪಾದದಲ್ಲಿ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದಾರಲ್ಲ, ಯಾವುದು ಸೃಷ್ಟಿ ಶ್ರುತಿ ಮತ್ತೆ ಪ್ರವೇಶ ಶ್ರುತಿ, ಪ್ರತಿಯೊಂದನ್ನು ಕೂಡ ಎಲ್ಲವೂ ಕೂಡ ಪರಮಾತ್ಮನಿಂದ ಸೃಷ್ಟವಾಯಿತು. ಮತ್ತೆ ಅದರ ಪ್ರವೇಶ ಹೇಳಿ, ಅನನ್ಯತ್ವವನ್ನು ಹೇಳಿ, ಅವೆಲ್ಲ ಹೇಳ್ಕೊಂಡು ಉದ್ದಕ್ಕೆ ಬಂದ್ರು. ಮತ್ತೆ ಅವುಗಳ ಸ್ವರೂಪವನ್ನು ಹೇಳಿದ್ರು. ಎಲ್ಲ ಮಾಡಿ ಇವುಗಳ ಒಂದು ಸಿದ್ಧಾಂತ ಏನು, ಸೈದ್ಧಾಂತಿಕವಾಗಿ ಇದು ಏನು ಅಂದ್ರೆ ಏನು ನೋಡಿ. ಈಗ ಪಂಚಮಹಾಭೂತಗಳು ಅದು ಉತ್ಪನ್ನವಾದವೇ ಅಥವಾ ಇಲ್ಲವೇ? ಈ ಪಂಚಮಹಾಭೂತಗಳಲ್ಲಿ ಕೆಲವು ಕಡೆ 3, ಕೆಲವು ಕಡೆ 5 ಹೀಗೆ ಹೇಳಿದ್ದಾರಲ್ಲ. ಆ 3 ಅಂತ ಹೇಳಿರೋ ಕಡೆ ಇನ್ನು 2ಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ. ಹಾಗಾಗಿ ಅದೇನದು, ಅದಕ್ಕೆ ಉತ್ಪತ್ತಿ ಇಲ್ಲ ಅಂತ ಹೇಳಿ, ಅದನ್ನ ಹೇಗೆ ಬ್ರಹ್ಮಕ್ಕೆ ಉತ್ಪತ್ತಿ ಇಲ್ವೋ ಇವಕ್ಕೂ ಹಾಗೆ ಉತ್ಪತ್ತಿ ಇಲ್ಲ ಅಂತ ಹೇಳಿ ಸಿದ್ಧಾಂತ ಏನ್ ಮಾಡಿದ್ರು? ಇಲ್ಲ ಇಲ್ಲ, ಎಲ್ಲವೂ ಕೂಡ ಏನು ಪಂಚಮಹಾಭೂತಗಳು ಹೇಳಿರ್ಲಿ, ಹೇಳಿದ್ದೇ ಇರಲಿ, ಬಿಟ್ಬಿಟ್ಟಿರಲಿ, ಏನಾದ್ರೂ ಆಗಿದೆ, ಪಂಚಮಹಾಭೂತಗಳೆಲ್ಲವೂ ಕೂಡ ಬ್ರಹ್ಮದ ಕಾರ್ಯವೇ ಆಗಿದೆ ಎಂಬುದನ್ನ ಏನ್ ಮಾಡಿ ಹೇಳಿದ್ರು? ಸಿದ್ಧಾಂತ ಮಾಡಿ ಹೇಳಿದ್ರು. ಹೇಗೆ? ಪ್ರಮಾಣ ಪೂರ್ವಕವಾಗಿ, ಶ್ರುತಿವಾಕ್ಯಗಳ ಆಧಾರದ ಮೇಲೆ ತರ್ಕಬದ್ಧವಾಗಿ ಹೇಳಿದ್ರು. ಮತ್ತೆ ಅಲ್ಲಿಂದ ಮುಂದಕ್ಕೆ ಬಂದ್ರು. ಈ ಒಂದು ಪ್ರಾಣ ಹುಟ್ಟುತ್ತೋ ಹುಟ್ಟಲ್ವು, ಇನ್ನು ಬೇರೆ ಪ್ರಾಣಿ ಹುಟ್ಟುತ್ತೋ ಹುಟ್ಟಲ್ವು, ಕೆಲವಕ್ಕೆ ಉತ್ಪತ್ತಿಯನ್ನು ಹೇಳಿದ್ದಾರೆ, ಹೇಳಿಲ್ಲ, ಅವಕ್ಕೆಲ್ಲ ಗತಿ ಏನು, ಮನಸ್ಸು, ಅಂತಃಕರಣ, ಇವೆಲ್ಲ ಎಲ್ಲವೂ ಕೂಡ ಈ ಪರಮಾತ್ಮನ ಕಾರ್ಯವೇ ಅಂತ ಹೇಳಿ ಎಲ್ಲವೂ ಕೂಡ ಉತ್ಪನ್ನವಾಗಿದೆ. ಪ್ರತಿಯೊಂದಕ್ಕೂ ಉತ್ಪತ್ತಿ ಅಂತಕ್ಕಂಥದ್ದು ಉಂಟು. ಉತ್ಪತ್ತಿ ಅಂತ ಯಾವಾಗ ಉಂಟು, ಅದಕ್ಕೆ ನಾಶ ಅಂತಕ್ಕಂಥದ್ದು ಉಂಟು. ಹೀಗೆ ಇವೆಲ್ಲ ಏನಾಗಿದೆ, ಎಲ್ಲವೂ ಕೂಡ ಕಾಲ ಪರಿಚ್ಛಿನ್ನ, ದೇಶ ಪರಿಚ್ಛಿನ್ನ, ಅವಸ್ಥಾ ಪರಿಚ್ಛಿನ್ನ, ಒಟ್ಟಿನಲ್ಲಿ ಎಲ್ಲವೂ ಕೂಡ ಪರಿಚ್ಛಿನ್ನವಾದವುಗಳೇ ಹೊರತು ಪರಿಪೂರ್ಣವಾದವುಗಳಲ್ಲ. ಪರಿಪೂರ್ಣವಾದ ತತ್ವ ಯಾವುದು? ಪರಮಾತ್ಮ ಒಬ್ಬನೇ, ಪರಬ್ರಹ್ಮ ಒಬ್ಬನೇ ಅಂತ ಹೇಳಿ ಸಾಧಿಸಿಕೊಂಡು ಬಂದಿದ್ರು. ನೋಡಿ, ಇವನ್ನೆಲ್ಲ ಸಾಧನೆ ಮಾಡುವಾಗ ಇಷ್ಟು ನಾವು ನೋಡ್ತಾ ಇದ್ದೇವಲ್ಲ, ಎಲ್ಲಾದರೂ ಕೂಡ ನೋಡ್ರಿ, ಈ ಶ್ರುತಿ ವಾಕ್ಯವನ್ನು ಹೇಳಿದ್ದಾರಲ್ಲ, ಪ್ರಾಣಗಳನ್ನ ವಿಷಯ ಮಾಡಿಕೊಂಡು ಹೇಳಿದ್ದಾರೆ, ಪಂಚಭೂತಗಳನ್ನು ವಿಷಯ ಮಾಡಿಕೊಂಡು ಹೇಳಿದ್ದಾರೆ, ಅದಕ್ಕೆ ಎಲ್ಲ ಸಿದ್ಧ ಮಾಡಿದ್ದಾರೆ. ಇವೆಲ್ಲ ಕೂಡ ಒಂದು ಮಾತು ಯಾತಕ್ಕೆ ಹೇಳಲಿಲ್ಲ ಆಚಾರ್ಯರು? ಏನು ನೋಡಿ, ಇವೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಯಾವುದು? ಪ್ರಾಣ ಎಂಬತಕ್ಕಂಥ ತತ್ವವೇ ಮೊದಲಿಗೆ ಇಲ್ಲ, ಏನಾಗಿ ಬೇರೆಯಾಗಿ ಅದನ್ನ ಕೆಲವು ಕಡೆ ಹೇಳಿದ್ದಾರೆ, ಇಲ್ಲ ಅಂತಲ್ಲ, ಉದ್ದಕ್ಕೆ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಹಾಗೆ ಹೇಳಿಕೊಂಡು ಬಂದ ಮೇಲೆ ಇದನ್ನ ಯಾಕೆ ಸಿದ್ಧಾಂತ ಮಾಡಿ ಸಾಧಿಸಿ ತೋರಿಸ್ಬೇಕಾಗಿತ್ತು? ಇದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳದ ಮಾತು ಅಂತ ಯಾಕೆ ಹೇಳಲಿಲ್ಲ? ಹಾಗೆ ಹೇಳ್ಬಿಟ್ಟಿದ್ರೆ ಈ ಒಂದು ಗ್ರಂಥಗಳ ಅವಶ್ಯಕತೆ ಇರಲೇ ಇರಲಿಲ್ವಲ್ಲ, ಒಂದೇ ಮಾತ್ರ ಹೇಳಿ ಮುಗಿಸ್ಕೊಳ್ಬೋದಾಗಿತ್ತಲ್ಲ. ಅಂದ್ರೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಗೊತ್ತಿರಲಿಲ್ವೇನು ಅವ್ರಿಗೆ? ಈಗ ಭಗವತ್ಪಾದ ಶಂಕರರೇ ನೋಡಿ, ಇಲ್ಲಿಂದ ನಾವು ನೋಡ್ತಾ ಇದ್ದೇವೆ ಎಷ್ಟು ಕಡೆ ಈ ಅಧ್ಯಾರೋಪ ದೃಷ್ಟಿ ಹೇಳಿದ್ದಾರೆ ಅಂತ ಮಾತನಾಡಿದ್ದಾರೆ. ಇಲ್ಲ, ಮತ್ತೆ ಅಷ್ಟೇ ಅಲ್ಲ, ಸಿದ್ಧಾಂತವನ್ನು ಹೇಳಿದ್ದಾರೆ. ಇವುಗಳೆಲ್ಲದಕ್ಕೂ ಉತ್ಪತ್ತಿ ಇದೆ ಅಂತಂತ ಸಿದ್ಧಾಂತ. ಅದು ಯಾಕೆ ಸಿದ್ಧಾಂತ ಮಾಡಬೇಕಾಗಿತ್ತು? ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ, ಭ್ರಮೆಯಿಂದ ಅಂತ ಹೇಳುವಾಗ ಅದನ್ನ ಅಥವಾ ಲಯ ಅದು ಸಿದ್ಧ ಮಾಡಿ ಪ್ರಮಾಣಪೂರ್ವಕವಾಗಿ ಮಾಡಬೇಕಾದೇನಿದೆ? ಯಾವುದೋ ಒಂದು ಮಾಯಾ ಸೃಷ್ಟಿ ಆಯಿತು, ಮಾಯಿಂದ ಸೃಷ್ಟಿ ಆಯಿತು, ಅದರ ಸ್ವರೂಪ ತಿಳ್ಕೊಂಡು ಅದಕ್ಕೆ ಹುಟ್ಟಿದೆಯೋ ಅಂತ ತಿಳ್ಕೊಂಡು ಮಾಡೋ ಅವಶ್ಯಕತೆ ಏನಿದೆ? ಯಾತಕ್ಕೆ ಮಾಡಿದ್ರು? ಒಂದೇ ಮಾತು ಹೇಳ್ಬೋದಾಗಿತ್ತಲ್ಲ, ಎಲ್ಲವೂ ಕೂಡ ಮಾಯಾ ಮಾತ್ರ ಸಹಿತಂ, ಒಂದು ಮಾತು ಹೇಳ್ಬೋದಾಗಿತ್ತು.
ಅಲ್ಲ ಇದು ಹೇಳಿದ್ರು ಇದನ್ನ ಅದನ್ನೇ ಹೇಳ್ಬಿಟ್ಟು ಮುಕ್ತಾಯ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅಂದ್ರೆ ಹಾಗಿಲ್ಲ. ಅಂದ್ರೆ ಏನು ಹಾಗೆ ಹೇಳಬಹುದಾಗಿದ್ರೆ ಯಾವುದರ ಅವಶ್ಯಕತೆ ಇರಲಿಲ್ಲ, ಯಾತಕ್ಕೆ ಹೇಳಲಿಲ್ಲ ಅಂತಂದ್ರೆ ಇದಕ್ಕೆ ಪ್ರತಿಪಕ್ಷಭೂತವಾಗಿ ಸೃಷ್ಟಿಯನ್ನ ಹೇಳತಕ್ಕಂತಹ, ಸೃಷ್ಟಿಯದ ಪರಮಾರ್ಥವಾಗಿ ಒಪ್ಪಿರತಕ್ಕಂತಹ ಎಲ್ಲ ದರ್ಶನಕಾರರು ಕೂಡ ಇದ್ದಾರೆ. ಹೌದಾನೆ? ಸೃಷ್ಟಿಯನ್ನ ಪರಮಾರ್ಥವಾಗಿ ಒಪ್ಕೊಂಡಿರತಕ್ಕಂಥ ದರ್ಶನಕಾರರುಗಳೆಲ್ಲರೂ ಇದ್ದಾರೆ. ಅವರಿಗೆ ನೀವು ಹೋಗ್ಬಿಟ್ಟು ನೋಡಿ, ತರ್ಕದಿಂದ ಮತ್ತೆ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ನೀವು ನೋಡಿ, ನೀವು ತಿಳ್ಕೊಂಡಿರ್ತಕ್ಕಂಥವ್ರು ಸರಿ ಇಲ್ಲ ಅಂತ ಹೇಳಬೇಕೆ ಹೊರತು, ಇಲ್ಲ ರೀ ಎಲ್ಲವೂ ಭ್ರಮೆ ಇದು, ಅದನ್ಯಾಕೆ ವಿಚಾರ ಮಾಡ್ತೀರಾ, ಅಷ್ಟು ಗೊತ್ತು ನಮಗೆ ಭ್ರಮೆ ಅಂತ ಹಾಗಂತ ಹೇಳ್ಬಿಟ್ರೆ ಅದು ಗ್ರಂಥವೇ ಆಗುವುದಿಲ್ಲ. ಅದು ಏನು ಸೂತ್ರ ಪ್ರಸ್ಥಾನ ಅಂತ ಆಗೋದಿಲ್ಲ, ಅದು ಏನು ಸಿದ್ಧಾಂತ ಪ್ರಸ್ಥಾನ ಅಂತ ಆಗಲಿ ಆಗೋದಿಲ್ಲ. ನ್ಯಾಯಪೂರ್ವಕವಾಗಿ ಸಿದ್ಧ ಮಾಡಿ ತೋರಿಸ್ಬೇಕು. ನೋಡಿ, ನೀವು ಉತ್ಪತ್ತಿ ಹೇಳ್ತಾ ಇದ್ದೀರಿ, ಇದು ಸರಿ ಇಲ್ಲ ಅಂತ ನ್ಯಾಯಪೂರ್ವಕವಾಗಿ ತೋರಿಸಿ ಹೇಳಬೇಕು. ಅದಕ್ಕಾಗಿ ಈ ಗ್ರಂಥಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಮತ್ತೆ ಇದೆಲ್ಲದರ ಏನು ಸಿದ್ಧಾಂತ ಇದೆಯಲ್ಲ, ಇವೆಲ್ಲವೂ ಕೂಡ ಯಾವ ಸಿದ್ಧಾಂತ? ಪ್ರಾಸಂಗಿಕ ಸಿದ್ಧಾಂತ ಅಷ್ಟೇ. ಇದೇನಿದು ಪರಮ ಸಿದ್ಧಾಂತ ಅಲ್ಲ. ಪರಮ ಸಿದ್ಧಾಂತ ಅದು ಕೇವಲ ಆತ್ಮೇಕತ್ವ ಅಂತಕ್ಕಂಥದ್ದು ಪರಮ ಸಿದ್ಧಾಂತ. ಇನ್ನೆಲ್ಲವೂ ಕೂಡ ಕೇಳಿದ್ದಾರಲ್ಲ ಅಂದ್ರೆ ಅಧ್ಯಾರೋಪದಲ್ಲಾಗಿರ್ತಕ್ಕಂಥದ್ದು ಅಷ್ಟೇ. ಎರಡು ಮಾತನ್ನ ಪೂರ್ತಿ ಮುಗಿಸ್ಬಿಡ್ಬಹುದು, ಆದರೆ ಹಾಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಇದು ನ್ಯಾಯ ಪ್ರಸ್ಥಾನ. ಪೂರ್ವ ಪಕ್ಷಿಗಳನ್ನ ಆ ಒಂದು ನ್ಯಾಯದಿಂದಲೇ ಅವರ ಒಂದು ಸಿದ್ಧಾಂತದಲ್ಲಿ ದೋಷನ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನು ಅವ್ರಿಗೆ ಗೊತ್ತಿಲ್ಲ ಅಂತಾಗಲಿ ಅಥವಾ ಮಾಡಬೇಕು ಅಂತ ಹೇಳಿಲ್ಲ ಅಂತ ಅಲ್ಲ. ಇದು ಗಮನಿಸಬೇಕಾದ ಒಂದು ಅಂಶ. ಶಂಕರ ಭಗವತ್ ಎಷ್ಟು ಕಡೆ ಹೇಳಿದ್ದಾರೆ, ಚಾರೋಪಾಪವಾದಾಭ್ಯಾಸ ಇದೆ. ಆದರೂ ಕೂಡ ಇವೆಲ್ಲ ನೋಡಿ, ಇವಾಗ ಪ್ರಾಣಾನುತ್ವಾದಿಕರಣ ಈಗ ನಾವು ವಿಚಾರ ಮಾಡ್ತಾ ಇದ್ದೇವೆ. ನೋಡಿ, ಪ್ರಾಣ ಅಣುವಾಗಿವೆ ಅಂತ ಸಿದ್ಧ ಮಾಡಬೇಕು ಅಂತ ಇಟ್ಕೊಳ್ಳಿ. ಇದನ್ಯಾಕೆ ಸಿದ್ಧ ಮಾಡಬೇಕು? ಪ್ರಾಣ ಅನ್ನೋ ತತ್ವನ ಇಲ್ವಲ್ಲ. ಪ್ರಾಣ ಅಂತ ಹೇಳಿದ್ದಾರಲ್ಲ, ಎಲ್ಲವೂ ಕೂಡ ಈ ಪ್ರಾಣ ಅಂತ ಹೇಳಿರ್ತಕ್ಕಂಥದ್ದು ಅಧ್ಯಾರೋಪ ಮಾಡಿ ಹೇಳಿದ್ದಾರೆ. ಬ್ರಹ್ಮದಲ್ಲಿ ಈ ಒಂದು ಪ್ರಾಣತ್ವವನ್ನ ಅಧ್ಯಾರೋಪವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಬಹುದಾಗ್ಬಿಟ್ಟಿತ್ತು, ಬೇಕೆ ಪ್ರಶ್ನೆ ಇಲ್ಲ. ಆದ್ರೆ ಆ ಥರ ಮಾಡಿದ್ರೆ ಅದು ನ್ಯಾಯ ಪ್ರಸ್ಥಾನ ಅಂತ ಆಗೋದಿಲ್ಲ. ತಮ್ಮ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದಾಗೂ ಆಗುದಿಲ್ಲ. ಅದೇನಾಗುತ್ತೆ, ಒಂದು ತರಹ ಏನೋ ಒಂದು ಈ ಪಲಾಯನವಾದ ಅಂತ ಹೇಳ್ತಾರಲ್ಲ, ಪಲಾಯನವಾದ ಅಂದ್ರೆ ಏನು, ಎಸ್ಕೇಪಿಸಮ್ ಅಂತ ಹೇಳ್ತಾರಲ್ಲ, ಆ ಪಲಾಯನವಾದ ಥರ ಆಗ್ಬಿಡುತ್ತೆ. ಏನೋ ಒಂದು ಹೇಳ್ಬಿಟ್ಟು ಹೌದು ಅಂದ್ರೆ ತಪ್ಪಿಸ್ಕೊಂಡ್ಬಿಡೋದು, ಅದಲ್ಲ. ಅದಕ್ಕೋಸ್ಕರ ನ್ಯಾಯ ಪ್ರಸ್ಥಾನ ಇಷ್ಟೆಲ್ಲ ಸಿದ್ಧ ಮಾಡಿ ತೋರಿಸ್ತಾ ಇದೆ. ಇವೆಲ್ಲ ಪ್ರಾಸಂಗಿಕ ಸಿದ್ಧಾಂತ. ಪ್ರಾಣಗಳು ಅಣುವಾಗಿವೆ, ಪ್ರಾಣಗಳಿಗೆ ಉತ್ಪತ್ತಿ ಇದೆ, ಪ್ರಾಣಗಳು ಅನೇಕವಾಗಿದೆ, ಪ್ರಾಣಗಳು ಅನೇಕವಾಗಿ ಹೇಳಿದ್ದರೂ ಕೂಡ ಪ್ರಾಣಗಳು ಹನ್ನೊಂದೇ. ಇವೆಲ್ಲ ಯಾವ ಸಿದ್ಧಾಂತ ಇದು? ಇವೆಲ್ಲವೂ ಕೂಡ ಪ್ರಾಸಂಗಿಕ ಸಿದ್ಧಾಂತ. ಯಾತಕ್ಕೆ ಬಂದಿದೆ ಇದು ಅಂದ್ರೆ ಪರಮ ಸಿದ್ಧಾಂತವನ್ನ ಹೇಳುವುದಕ್ಕೋಸ್ಕರ, ಪರಮ ಸಿದ್ಧಾಂತವನ್ನು ತಿಳಿಸಿಕೊಡುವುದಕ್ಕೋಸ್ಕರ ಇದು ಹಂತ ಹಂತವಾಗಿ ಮೇಲೆ ಇರ್ತಾ ಇದೆ. ಹಾಗಾಗಿ ಈ ಒಂದು ಅದೇ ಒಂದು ಆ ಒಂದು ಪ್ರಸಂಗದಲ್ಲಿ ಬರ್ತಕ್ಕಂಥದ್ದು ಈ ಪ್ರಾಣಾಣುತ್ವಾದೀಕರಣ. ಈಗ ಆ ಪ್ರಾಣ ನೋಡೋಣ. ಈ ಪ್ರಾಣ ಏನು ಸಿದ್ಧ ಆಯ್ತಿದ್ದಾರ ತನಕ ನೋಡಿ, ಪ್ರಾಣಗಳು 7 ಅಂತ ಹೇಳಿ ಇದಕ್ಕೂ ಕೂಡ ಉತ್ಪತ್ತಿ ಇದೆ. ಅವು 7 ಅಂತ ಪೂರ್ವ ಪಕ್ಷ ಹೇಳಿದ್ದ. ಇಲ್ಲಪ್ಪ, ಅದು 11 ಅಂತ ಹೇಳಿ ಸಿದ್ಧ ಮಾಡಿ ತೋರಿಸಿದ್ದಾಯ್ತು. ಈಗ ಈ ಪ್ರಾಣಗಳು ಏನಾಗಿವೆ, ಇದರ ಸ್ವರೂಪ ಏನು? ಇದು ಅಣು ಸ್ವರೂಪ ಅಂತ ಹೇಳಿ, ಈ ಅಣು ಸ್ವರೂಪ ಅಂತ ಹೇಳಿದ ಮೇಲೆ ಅದು ಏನದು, ಅಣುವಿನ ಒಂದು ಪ್ರಾಪರ್ಟಿ ಇರ್ತಕ್ಕಂಥದ್ದು, ಅದು ಏನದು ಅಂತಕ್ಕಂಥದ್ದು ವಿಚಾರ ಮಾಡಿ ತೀರ್ಮಾನ ಏನ್ ಮಾಡಬೇಕು. ಇದು ಕೂಡ ಪರಿಪೂರ್ಣವಾದ ತತ್ವವಲ್ಲ, ಸ್ವತಂತ್ರವಾದ ತತ್ವವಲ್ಲ. ಇದು ಕೂಡ
ಏನು ಅವಲಂಬಿತ ತತ್ವ ಅಷ್ಟೇ. ಯಾವುದನ್ನು ಅವಲಂಬಿಸಿದೆ? ಪರಮಾತ್ಮ ಪರಬ್ರಹ್ಮವನ್ನು ಅವಲಂಬಿಸಿರತಕ್ಕಂಥದ್ದು. ಪರಬ್ರಹ್ಮದ ಕಾರ್ಯ ಇದು ಅಷ್ಟೇ. ಯಾಕೆ? ಕಾರ್ಯವೆಲ್ಲವೂ ಕೂಡ ತನ್ನ ಕಾರಣವನ್ನ ಅವಲಂಬಿಸಿಯೇ ಅದಕ್ಕೆ ಅಸ್ತಿತ್ವ ಅಷ್ಟೆ. ಕಾರಣವನ್ನು ಅವಲಂಬಿಸಿಲ್ಲ ಅಂತಂದ್ರೆ ಅದು ಅದರ ಕಾರ್ಯ ಅಂತ ಆಗೋದೇ ಇಲ್ಲ. ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದ. ನೋಡೋಣ ಏನಂದ್ರೆ ಇದು ಪ್ರಸಂಗ, ಅದಕ್ಕೋಸ್ಕರ ಅಷ್ಟನ್ನ ಇದನ್ನ ಹೇಳಬೇಕಾಗಿ ಬಂತು. ಇದನ್ನು ನಾವು ಬಹಳ ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನೋಡೋಣ. ಓಂ ಅಣವಶ್ಚ ಓಂ ಅಣವಶ್ಚ ಚ ಇತಿ ಪದದ್ವಯಾತ್ಮಕವಿದಂ ಸೂತ್ರಂ. ಇದಿರ್ತಕ್ಕಂಥದ್ದು ಎರಡೇ ಪದ, ಒಂದು ಅಣವಃ, ಒಂದು ಚ ಅಂತಕ್ಕಂಥ. ಮತ್ತು ಇಲ್ಲಿ ಚ ಅಂತಕ್ಕಂಥದ್ದನ್ನ ಈ ಸಮುಚ್ಚಯಾರ್ಥದಲ್ಲೂ ಬಳಸಬಹುದು, ಮತ್ತೆ ಈ ಅವಧಾರಣಾರ್ಥದಲ್ಲೂ ಕೂಡ ಬೇಕಾದ್ರೆ ಬಳಸಬಹುದು. ಹೇಗೆ ಅಂದ್ರೆ ಚ ಅಂತಕ್ಕಂಥದ್ದು ಸಮುಚ್ಚಯಾರ್ಥದಲ್ಲಿ ಬಳಸಿದಾಗ ಏನಾಗುತ್ತೆ, ಹಿಂದೆ ಪ್ರಾಣಗಳನ್ನ ಆ ಒಂದು ಸಂಖ್ಯೆ ಸಿದ್ಧ ಮಾಡುವಾಗ ಅವು 7 ಅಲ್ಲ, ಅವು 11 ಅಂತ ಸಿದ್ಧ ಮಾಡಿದ್ರು. ಅದಕ್ಕೆ ಮುಂದುವರೆದು ಚ ಮತ್ತು ಅಂತ ಹೇಳಿ ಅದಕ್ಕೆ ಹೀಗೆ ಅರ್ಥ ಮಾಡಿ ಚ ಅನ್ನೋ ಪದಕ್ಕೆ. ಮತ್ತೆ ಇದನ್ನ ಅವಧಾರಣಾರ್ಥವಾಗಿಯೂ ಕೂಡ ನಾವು ಅರ್ಥ ಮಾಡಬಹುದಿಲ್ಲ. ಹೇಗೆ ಬೇಕಾದಷ್ಟು ಕಡೆ ಆ ಥರ ಮಾಡಿದ್ದಾರೆ. ಅಂದ್ರೇನು, ಏವ ಅಂತಕ್ಕಂಥದ್ದು ಅಥವಾ ಅಪಿ ಅಂತಕ್ಕಂಥದ್ದು ಹಾಗೂ ಮಾಡಬಹುದು. ಏನಾಗುತ್ತೆ ಅವಾಗ ಆವಾಗ ಅನ್ವಯ ಏನಾಗುತ್ತೆ, ಚ ಅಣವಃ ಅಂತಂದ್ರೆ ಸಮುಚ್ಚಯಾರ್ಥ, ಅಣವಃ ಚ ಅಂತಂದ್ರೆ ಅಣವಃ ಅಪಿ ಅಥವಾ ಅಣವಃ ಏವ ಅವಧಾರಣಾರ್ಥ. ಅಣುವೇ ಆಗಿದೆ, ಅಣುಗಳೇ ಆಗಿದೆ, ಅಣುಸ್ವರೂಪ ಅಂತ ಹೇಳಿ ಇದು ಹೀಗೆ ಎರಡು ಕೂಡ ಮಾಡಬಹುದು. ಇದು ಚ ಅಂತಕ್ಕಂಥದ್ದು. ಮತ್ತು ಈ ಅಣವಃ, ಅಣವಃ ಅಂತಂದ್ರೆ ಅಣುಗಳು. ಏನು ಅಣುಗಳು? ಹೇತೆ ಅಣವಃ. ಯಾವ ಅಣುಗಳು ಅಂತಂದ್ರೆ ಏತೆ ಪ್ರಕೃತ ಪ್ರಾಣ. ಇದು ಯಾವುದಿದು? ಪ್ರಾಣ ಪ್ರಕರಣ. ಹೌದು ತಾನೆ? ಪ್ರಾಣ ಪ್ರಕರಣವನ್ನು ಹೇಳಿ ಪ್ರಾಣಗಳಿಗೂ ಉತ್ಪತ್ತಿ ಇದೆ ಅಂತ ಹೇಳಿ ಅವಳು 11 ಅಂತ ಹೇಳಿ ಪ್ರಾಣ ಪ್ರಕರಣ ಇದು. ಏತೆ ಪ್ರಕೃತ ಪ್ರಾಣ. ಇಲ್ಲಿ ಪ್ರಕೃತವಾಗಿರತಕ್ಕಂತಹ ಪ್ರಾಣಗಳು ಏನಾಗಿವೆ? ಅಣವಃ, ಅಣುವಾಗಿವೆ ಅಂತ. ಈ ಒಂದು ಅವಧಾರಣಾರ್ಥ ಅಥವಾ ಒಂದು ಇದನ್ನ ಒತ್ತಿ ಹೇಳ್ಬೇಕಾದ್ರೆ ಏನ್ ಮಾಡಬೇಕು? ಏತೆ ಪ್ರಕೃತ ಪ್ರಾಣ ಅಣವಃ ಅಪಿ ಅಥವಾ ಅಣವಃ ಏವ. ಅಣುಗಳೇ ಆಗಿವೆ, ಅಣುಗಳೂ ಆಗಿವೆ ಅಂತಕ್ಕಂಥದ್ದು ಹೇಳಬೇಕಾದ್ರೆ ಅರ್ಥ ಮಾಡಬಹುದು. ಇದು ಪ್ರಾಣಗಳು ಅಣುವಾಗಿವೆ ಅಂತಾಯ್ತು. ಈಗ ಇದನ್ನು ಸಿದ್ಧ ಮಾಡಬೇಕಲ್ಲ, ಇದನ್ನು ಏನು ಗೊತ್ತಾಗುತ್ತೆ ನಮಗೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ 186ನೇ ಭಾಷೆಯಾಗ. ಅಧುನಾ ಪ್ರಾಣಾನಾಮೇವ ಸ್ವಭಾವಾಂತರಂ ಅಭ್ಯುಚ್ಚಿನೋತಿ. ಈಗ ಏನ್ ಮಾಡ್ತಾ ಇದ್ದಾರೆ? ಅಭ್ಯುಚ್ಚಿನೋತಿ. ಇದನ್ನು ಕೂಡ ಈ ಪ್ರಾಣ ಪ್ರಕರಣದಲ್ಲಿ ಇದನ್ನು ಕೂಡ ಸೇರಿಸುತ್ತಿದ್ದಾರೆ. ಯಾವುದನ್ನ? ಪ್ರಾಣ ಪ್ರಕರಣದಲ್ಲಿ ಇದನ್ನು ಕೂಡ ಸೇರಿಸ್ತಾರೆ. ಇದನ್ನು ಕೂಡ ಹಿಂದೆ ಹೇಳಿರ್ಬೇಕಲ್ಲ. ಹೌದು, ಹೇಳಿದ್ರಲ್ಲ, ಪ್ರಾಣಗಳಿಗೆ ಉತ್ಪತ್ತಿ ಇದೆ, ಪ್ರಾಣಗಳು 11 ಇವೆಲ್ಲ ಹೇಳಿದ್ರು. ಅದರ ಜೊತೆಗೆ ಇದನ್ನು ಕೂಡ ಸೇರಿಸ್ತಾ ಇದ್ದಾರೆ. ಯಾವುದದು ಅಂದ್ರೆ ಸ್ವಭಾವಾಂತರಂ. ಏನು? ಅನ್ಯ ಸ್ವಭಾವ ಸ್ವಭಾವಾಂತರಂ. ಈ ಪ್ರಾಣಗಳಿಗೆ ಸ್ವಭಾವಾಂತರಂ, ಇನ್ನೊಂದು ಸ್ವಭಾವವನ್ನು ಕೂಡ ಇದಕ್ಕೆ ಸೇರಿಸಿ ಹೇಳುತ್ತಿದ್ದಾರೆ. ಎಲ್ಲ ಹೇಳಿದ್ರು. ಪ್ರಾಣ ಹುಟ್ಟುತ್ತೆ ಅಂತ ಹೇಳಿ, ಮತ್ತೆ ಅದು ವಿಕಾರ ಅಂತ ಹೇಳಿ, ಅದು ಕಾರ್ಯ ಅಂತ ಹೇಳಿ ಎಲ್ಲ ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ಸ್ವಭಾವವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಸೇರಿಸ್ತಾ ಇದ್ದಾರೆ. ಏನದು ಸೇರಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ
ಅಣವಶ್ಚ ಏತೆ ಪ್ರಕೃತಾಃ ಪ್ರಾಣಃ ಪ್ರತಿಪತ್ತವ್ಯಾಃ. ನೋಡಿ, ಒಂದು ಈ ಸೂತ್ರ ಭಾಷೆಯಲ್ಲಿ ಶಂಕರ ಭಗವತ್ಪಾದರು ಹೇಗೆ ಇದಕ್ಕೆ ಅರ್ಥ ಮಾಡಿದ್ದಾರೆ ಈ ಒಂದು ಸೂತ್ರಗಳಿಗೆ ಅಂತಂತಂದ್ರೆ, ಇವಾಗ ನಾವು ಬಿಡಿ, ಇದೇನು ಒಂದೇ ಒಂದು ಎರಡೇ ಪದ ಇರತಕ್ಕಂಥದ್ದು ಇದೆ, ಅಷ್ಟೇ ಪದ ಇರಲಿ, ಅದಕ್ಕೆ ಮುಖ್ಯವಾದ ಭಾಗ ಏನು? ಸೂತ್ರಕ್ಕೆ ಪದ ವಿಭಾಗ ಮತ್ತೆ ಅನ್ವಯ ಎರಡು ಬಹಳ ಮುಖ್ಯ. ಅನ್ವಯ ಸೇರಿಸ್ಕೊಂಡ್ಬಿಟ್ರೆ ಅನ್ವಯ ಆದ್ರೆ ಎಲ್ಲ ಆಯ್ತು. ಈ ಅನ್ವಯನ ಮಾಡಬೇಕಾದ್ರೆ ಕಷ್ಟವೋ ಸುಲಭವೋ? ಅನ್ವಯ ಮಾಡ್ಬೇಕಾದ್ರೆ ಏನು, ಈ ಒಂದು ಪ್ರಕಾಶ ಸದ್ವಾರೋ ವಿದ್ಯಾ ಸಾಮರ್ಥ್ಯ ತಚ್ಚೇಕ ಕತ್ಯನುಸ್ಮೃತಿ ಯೋಗ ಧಾರ್ಧಾನುಗೃಹೀತ ಸಾಧಿಕಯ. ಯಾವುದು ಸೂತ್ರ ಇದಕ್ಕೆ ಹೇಗಪ್ಪ ಅನ್ವಯ ಮಾಡೋದು ಅಂದ್ರೆ, ಎಲ್ಲ ಅನ್ವಯವನ್ನು ಕೂಡ ಒಳ್ಳೆ ಹೇಗೆ ಅತ್ಯಂತ ಏನು ಅತ್ಯಂತ ವಿಸ್ತಾರವಾಗಲ್ಲ, ನಿಖರವಾಗಿ ಇದೇ ಅನ್ವಯ ಎಂಬುದಾಗಿ ಭಾಷ್ಯರು ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು? ಭಾಷ್ಯ ನೋಡ್ಬಿಟ್ರೆ ಆ ಅನ್ವಯ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಇದೆ, ಪ್ರತಿಯೊಂದಕ್ಕೂ ಇದೆ ಸೂತ್ರ, ಇದೇ ಸೂತ್ರ. ಏನು? ಅಣವಶ್ಚ ಅಂತ ಇದೆ, ಅಣವಃ ಅಂತಿದೆ. ಅಣವಃ ಅಂದ್ರೆ ಕೆ ಅಣವಃ, ಯಾವ್ದು ಅಣವ? ಅಣು ಏನು, ಯಾವ್ದು ಅಣವ ಅಂತಂದ್ರೆ ಇದು ಏತೆ ಪ್ರಕೃತಾಃ ಪ್ರಾಣಾಃ ಅಣವಃ. ಓಹೋ, ಏನ್ರಿ ಏತೆ ಪ್ರಕೃತಾಃ ಪ್ರಾಣಾಃ ಅಣವಃ ಅಂತ ಸೇರಿಸ್ಕೊಂಡು ಹೇಳ್ಬಿಟ್ರು. ಎಷ್ಟು ಏನು ಇವರು ಎಷ್ಟು ಪಾಂಡಿತ್ಯ ಇದೆ ಇವ್ರಿಗೆ. ಏನು ಪಾಂಡಿತ್ಯ? ಪಾಂಡಿತ್ಯನೂ ಇಲ್ಲ, ಎಂಥದ್ದು ಇಲ್ಲ. ಏತೆ ಪ್ರಕೃತಾಃ ಪ್ರಾಣಾಃ ಅಂತ ಅನ್ನೋದನ್ನ ಆಚಾರ್ಯರು ಇಲ್ಲೇ ಬರೆದು ಬಿಟ್ಟಿದ್ದಾರೆ. ನಾವು ಯಾವ ಅನ್ವಯ ಹೇಳೋದ ಕಷ್ಟಪಡ್ಬೇಕಾಗ್ಲಿ, ನಾವು ಕಷ್ಟಪಡ್ಬೇಕಾದ್ರೂ ಏನು ಭಾಷ್ಯ ಓದಬೇಕಷ್ಟೆ. ನೋಡಿ, ಇಲ್ಲಿ ಅಣವಶ್ಚ ಏತೆ ಪ್ರಕೃತಾಃ ಪ್ರಾಣಾಃ ಪ್ರತಿಪತ್ತವ್ಯಾಃ. ನೋಡಿ, ಇನ್ನೂ ಕ್ಲಿಯರ್ ಆಗಿ ಆ ಸೆಂಟೆನ್ಸ್ ಪದ, ಆ ಒಂದು ವಾಕ್ಯವನ್ನ ಪೂರ್ತಿ ಮಾಡಿಬಿಟ್ರು ಯಾರು? ಆಚಾರ್ಯರು. ಅಣವಶ್ಚ ಅಂದ್ರೆ ಏನು ಅರ್ಥ ಗೊತ್ತೇನಪ್ಪ? ಏತೆ ಪ್ರಕೃತಾಃ ಪ್ರಾಣಾಃ ಅಣವಃ ಪ್ರತಿಪತ್ತವ್ಯಾಃ. ಇದು ಅರ್ಥ, ಅನ್ವಯ ಇದು. ನೋಡಿ ಎಷ್ಟು ಕ್ಲಿಯರ್ ಆಗ್ಬೇಕಿಲ್ಲ. ಈ ಪ್ರಕೃತವಾಗಿರತಕ್ಕಂತಹ ಪ್ರಾಣಗಳು ಯಾವ ಪ್ರಕೃತವಾಗಿರ್ತವೆ? ಇಲ್ಲಿ ಹೇಳಿರ್ತಕ್ಕಂಥ ಪ್ರಕೃತವಾಗಿರೋ ಪ್ರಾಣಗಳು 11 ಅಂತ ಏನು ತೀರ್ಮಾನ ಮಾಡಿದ್ರೋ ಅವೆಲ್ಲವೂ ಕೂಡ ಏನಾಗಿದೆ? ಅಣವಃ. ಏನು? ಅವೆಲ್ಲವೂ ಕೂಡ ಅಣುಗಳು, ಅವೆಲ್ಲವೂ ಕೂಡ ಅಣುವಾಗಿವೆ ಎಂಬುದಾಗಿ ಪ್ರತಿಪತ್ತವ್ಯಾಹ. ತವ್ಯ ಪ್ರತ್ಯವನ್ನು ಹೇಳಿ ಸಿದ್ಧ ಅದೇನು? ಹಾಗೆ ತಿಳಿಯಬೇಕು. ಇವೆಲ್ಲವೂ ಕೂಡ ಅಣುಗಳು ಎಂಬುದಾಗಿಯೇ ತಿಳಿಯಬೇಕು. ಯಾವುದು? 11 ಪ್ರಾಣಗಳು ಕೂಡ. ಮತ್ತೆ ಅಣುತ್ವಂಚ ಯೇಷಾಂ ಸೌಕ್ಷ್ಮ್ಯ ಪರಿಚ್ಛೇದವು ನ ಪರಮಾಣು ತುಲ್ಯತ್ವ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳ್ಬಿಟ್ಟು ಆಚಾರ್ಯ ಏನ್ ಹೇಳಿದ್ರು ನೋಡಿ, ಇವೆಲ್ಲವೂ ಕೂಡ ಯಾವುದು? ಈ ಪ್ರಾಣಗಳನ್ನು ಇವೆಲ್ಲವನ್ನೂ ಕೂಡ ಅಣುಗಳು ಎಂಬುದಾಗಿ ತಿಳಿಯಬೇಕು ಅಂತ ಹೇಳ್ಬಿಟ್ರು. ತಿಳಿಯತಕ್ಕದ್ದು, ಹಾಗೆ ತಿಳಿಬೇಕು ಅಂತ ಹೇಳ್ಬಿಟ್ರು. ಹೇಳಿದ ತಕ್ಷಣ ಏನಾಗೋಯ್ತು? ನಾವು ಹಿಂದೆ ಎಲ್ಲ ಓದಿದ್ದೇವಲ್ಲ 2ನೇ ಪಾದದಲ್ಲಿ, ಏನು ಪೂರ್ತಿಯಾಗಿ ಈ ವೈಶೇಷಿಕ ದರ್ಶನವನ್ನ ಹೇಗೆ ಅಲ್ಲಿ ಅದರಲ್ಲಿರ್ತಕ್ಕಂಥ ದೋಷವನ್ನು ಹೇಳಿದ್ರು. ಅಲ್ಲ ಪರಮಾಣುವಾದಿಗಳು ವೈಶೇಷಿಕ, ಹೌದ್ ತಾನೆ? ಇಲ್ಲಿ ಈ ಪ್ರಾಣಗಳು ಕೂಡ ಅಣುಗಳು ಅಂತ ಹೇಳ್ಬಿಟ್ರೆ ಯಾವ ವೈಶೇಷಿಕ ಮೂಲ ಪರಮಾಣುಗಳನ್ನ ಒಪ್ಪಿ ಅಲ್ಲಿಂದ ಮುಂದಕ್ಕೆ ಎಲ್ಲ ಸೃಷ್ಟಿಯನ್ನು ಹೇಳಿದ್ದರೋ ಅದನ್ನ ಇವರು ಒಪ್ಕೊಂಡಾಗ ಆಗೋಯ್ತು. ಅಲ್ಲಿ ಏನು? ಓಹೋ, ವೈಶೇಷಿಕ ದರ್ಶನ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ನಾವು ಪ್ರಾಣಗಳನ್ನ ಅಣುಗಳು ಅಂತ ಹೇಳಿದೆವು, ಅಷ್ಟು ಮಾತ್ರಕ್ಕೆ ವೇದಾಂತ ಸಿದ್ಧಾಂತಕ್ಕೂ ಮತ್ತೆ ವೈಶೇಷಿಕ ಸಿದ್ಧಾಂತಕ್ಕೂ ಕಾಣಾದರಿಗೂ ಯಾವ ಸಂಬಂಧವೂ ಇಲ್ಲ. ಮತ್ತೆ ಅವನು ಹೇಳಿಲ್ಲ ಸ್ವಾಮಿ,
ಅಂತ ಹೇಳಿದ್ರೆ ಏನು ಗೊತ್ತೇ ಅಣು ಅಂತ ಯಾತಕ್ಕೆ ಹೇಳಿದ್ರಿ ಅಣು ಅಂದ್ರೆ ಏನು ಅರ್ಥ ಅಂದ್ರೆ ನೋಡಿ ಏಷ ಸೂಕ್ಷ್ಮ ಪರಿಚ್ಛೇದವು ಅಷ್ಟೇ ಏನು ಈ ಪ್ರಾಣಗಳು ಸೌಕ್ಷ್ಮ್ಯ ಸೌಕ್ಷ್ಮ್ಯ ಅಂತಂದ್ರೆ ಏನು ಸೂಕ್ಷ್ಮಸ್ಯ ಭಾವ ಸೌಕ್ಷ್ಮ್ಯಂ ಇವೇನಾಗಿದೆ ಸೂಕ್ಷ್ಮ ಸ್ವಭಾವದವುಗಳಾಗಿವೆ ಮತ್ತೆ ಪರಿಚ್ಛೇದ ಇವು ಪರಿಚ್ಛೇದ್ಯವಾಗಿದೆ ಅಷ್ಟೇ ಇಷ್ಟಕ್ಕೆ ಮಾತ್ರ ಅಷ್ಟೇ ಹೊರತು ವೈಶೇಷಿಕ ದರ್ಶನಕ್ಕೂ ನಮಗೂ ಸಂಬಂಧ ಇಲ್ಲ ಸೌಕ್ಷ್ಮ್ಯ ಪರಿಚ್ಛೇದವು ಸೌಕ್ಷ್ಮ್ಯಷ್ಟ ಆ ಅಣುಗಳನ್ನು ಹೇಳಿದಾಗೆ ಅಣುಗಳು ಆ ಸೂಕ್ಷ್ಮ ಅಂತ ಹೇಳಿದ್ದಾರಲ್ಲ ಪುಲ್ಲಿಂಗವನ್ನೇ ಪ್ರಯೋಗ ಮಾಡಿ ಸೌಕ್ಷ್ಮ್ಯಶ್ಚ ಪರಿಚ್ಛೇದಶ್ಚ ಸೌಕ್ಷ್ಮ್ಯ ಪರಿಚ್ಛೇದವು ದ್ವಂದ್ವ ಸಮಾಸ ಈ ಅಣುತ್ವ ಅಂತ ನಾವು ಹೇಳಿದ್ದು ಸೂಕ್ಷ್ಮ ಇದು ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತೆ ಇದು ಪರಿಚ್ಛೇದ ಅನ್ನುವ ಅರ್ಥದಲ್ಲಿ ಈ ಅಣುಗಳು ಪ್ರಾಣಗಳು ಪರಿಚ್ಛೇದ್ಯ ಅಂತ ಅಷ್ಟೇ ಅರ್ಥವೇ ಹೊರತು ನ ಪರಮಾಣು ತುಲ್ಯಂ ವೈಶೇಷಿಕರು ಹೇಳದಾಗೆ ಅವರು ಪರಮಾಣುಗಳಿಗೆ ಹೇಳ್ತಾರಲ್ಲ ಲಕ್ಷಣಗಳು ವಿಶೇಷ ಹೇಳ್ತಾರಲ್ಲ ಅದೆಲ್ಲ ಅಲ್ಲ ಇದು ಇಷ್ಟೇ ಇಲ್ಲಿ ಸೌಕ್ಷ್ಮ್ಯ ಪರಿಚ್ಛೇದ ಅಷ್ಟೇ ಸೌಕ್ಷ್ಮ್ಯ ಪರಿಚ್ಛೇದ ಇವುಗಳಿಂದ ಕೂಡಿದೆ ಅನ್ನುವುದಕ್ಕಾಗಿ ನಾವು ಈ ಅಣು ಎಂಬತಕ್ಕಂಥ ಶಬ್ದವನ್ನು ಉಪಯೋಗಿಸಿದ್ದೇವೆ ಅಷ್ಟೇ ಇದಕ್ಕೂ ವೈಶೇಷಿಕ ದರ್ಶನದ ಈ ಅವ್ರು ಹೇಳ್ತಾರಲ್ಲ ಪರಮಾಣು ಅವಕ್ಕೂ ಯಾವ ಸಂಬಂಧವೂ ಇಲ್ಲ ಮತ್ತೆ ಮುಂದೆ ಬರೋದು ಕೃಷ್ಣ ದೇಹವ್ಯಾಪಿ ಕಾರ್ಯಾನುಪತ್ತಿ ಪ್ರಸಂಗ ಇದು ಯಾತಕ್ಕೆ ಸೂಕ್ಷ್ಮ ಅಂತ ಹೇಳಿದ್ರಿ ಪರಿಚ್ಛೇದ ಅಂತ ಹೇಳಿದ್ರಿ ಪರಮಾಣು ತುಲ್ಯ ಅಲ್ಲ ಅಂತ ಹೇಳಿದ್ರಿ ಯಾತಕ್ಕೆ ಅಂದ್ರೆ ಕೃಷ್ಣ ದೇಹವ್ಯಾಪಿ ಕಾರ್ಯಾನುಪತ್ತಿ ಪ್ರಸಂಗ ಇದು ಕೃಷ್ಣ ದೇಹವ್ಯಾಪಿ ಅಂದ್ರೆ ದೇಹವೆಲ್ಲವನ್ನೂ ವ್ಯಾಪಿಸಿಕೊಂಡು ಕೃಷ್ಣ ಅಂದ್ರೆ ಪರಿಪೂರ್ಣವಾಗಿ ಎಲ್ಲವನ್ನೂ ವ್ಯಾಪಿಸಿಕೊಂಡು ಕಾರ್ಯ ಅನುಪಪತ್ತಿ ತನ್ನ ಕಾರ್ಯವನ್ನ ಇದು ಮಾಡುತ್ತೆ ಅಂತ ಅನ್ನೋದಕ್ಕೆ ಆಗೋದಿಲ್ಲ ಯಾವುದು ಈ ಪ್ರಾಣಗಳಿದೆಯಲ್ಲ ಇದು ಪರಿಪೂರ್ಣವಾಗಿ ದೇಹದ ಎಲ್ಲ ಭಾಗವನ್ನು ವ್ಯಾಪಿಸಿ ತನ್ನ ಕಾರ್ಯವನ್ನು ವ್ಯವಹಾರ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನುಪಪತ್ತಿ ಇದು ಅನುಭವದಲ್ಲೇ ಇದೆ ಇವಾಗ ನೋಡಿ ಪ್ರಾಣಗಳು ಇದೆ ಪಂಚಪ್ರಾಣಗಳು ಮುಖ್ಯವಾಗಿ ಇದೆ ನಮ್ಮ ಶರೀರದಲ್ಲಿ ಇದೆ ಏಕಾದಶ ಅಂತ ಹೇಳಿದ್ರು ಅದರಲ್ಲಿ ಪಂಚಪ್ರಾಣ ತಗೊಳ್ಳೋಣ ನಾವು ಪಂಚಪ್ರಾಣಗಳು ತಗೊಂಡು ಅದಕ್ಕೇನು ಒಂದೊಂದು ಕೂಡ ಶರೀರ ವ್ಯಾಪಿನ ಏನಲ್ಲ ಪ್ರಾಣೋಪಾನ ಧ್ಯಾನೋದಾನ ಸಮಾನ ಉದಾನ ಮಾಡಿದ್ರೆ ಪ್ರಾಣ ಏನು ಹೃದಯ ಪ್ರಾಣೋ ಬುಧೇಪಾನಂ ಸಮಾನೋ ನಾಭಿಸಂಸ್ಥಿತ ಒಂದೊಂದಕ್ಕೋನು ಸ್ಥಾನ ನಿಗದಿ ಮಾಡಿಬಿಟ್ರು ಅಷ್ಟೇ ಅಲ್ಲಿಗೆ ಅದರ ವ್ಯಾಪಾರ ಬೇರೆ ಕಡೆ ವ್ಯಾಪಾರ ಇಲ್ಲ ಉದಾನ ಕಂಠದೇಶ ಇಲ್ಲಿ ಬರ್ತಕ್ಕಂಥ ವಾಯುವಿಗೆ ಏನದು ಅದು ಉದಾನ ಅದು ಅಷ್ಟೇ ಅಲ್ಲಿ ವ್ಯಾಪಿ ಅದು ಬೇರೆ ಕಡೆ ಇಲ್ಲ ಆಗುತ್ತೆ ಹೀಗೇನಾಗುತ್ತೆ ಅನುಪಪತ್ ಕೃಷ್ಣ ದೇಹ ವ್ಯಾಪಿ ಕಾರ್ಯ ಅನುಭವ ಇದು ಪೂರ್ಣವಾಗಿ ದೇಹವನ್ನು ವ್ಯಾಪಿಸಿ ಅದರ ಕಾರ್ಯವನ್ನು ಮಾಡುತ್ತೆ ಅಂತಕ್ಕಂಥ ಹೊಂದೋದಿಲ್ಲ ಮತ್ತು ಸೂಕ್ಷ್ಮ ಏತೆ ಪ್ರಾಣ ಯಾವಾಗ ಎಲ್ಲ ದೇಹವನ್ನು ವ್ಯಾಪಿಸಿ ಕಾರ್ಯವನ್ನು ಮಾಡುವುದಕ್ಕಾಗುವುದಿಲ್ಲ ಅಂತ ಆಯ್ತು ಅದಕ್ಕೇನರ್ಥ ಅದು ಪರಿಚ್ಛಿನ್ನ ಅಂತ ಆಯ್ತು ಹೌದು ತಾನೆ ಪರಿಪೂರ್ಣವಾಗಿ ಏನಾಗಬೇಕಾಗಿತ್ತು ಎಲ್ಲವನ್ನು ವ್ಯಾಪಿಸಬೇಕಾಗಿ ದೇಹವ್ಯಾಪಿ ಕೃಷ್ಣ ವ್ಯಾಪಿ ಆಗಬೇಕಾಗಿತ್ತು ಅದು ಇಲ್ಲ ಅದನ್ನ ಪರಿಚ್ಛಿನ್ನ ಅಂತ ಒಂದಾಯ್ತು ಮತ್ತೆ ಸೂಕ್ಷ್ಮ ಏತೆ ಪ್ರಾಣ ಈ ಪ್ರಾಣಗಳು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂದ್ರೆ ಏನರ್ಥ ಇಲ್ಲಿ ಅಂದ್ರೆ ಇಷ್ಟೇ ಅರ್ಥ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂದ್ರೆ ಇವಾಗ ಅದನ್ನ ಕಣ್ಣಿಂದಲಾಗಲಿ ಕಣ್ಣಿಂದ ನೋಡುವುದಕ್ಕಾಗುವುದಿಲ್ಲ ಕಿವಿಯಿಂದ ಕೇಳುವುದಕ್ಕಾಗುವುದಿಲ್ಲ ಮುಟ್ಟೋದಕ್ಕಾಗಿ ಪ್ರಾಣಿಗಳನ್ನ ಮುಟ್ಟಕ್ಕಾಗುತ್ತಾ ಏನು ಮಾಡೋಕ್ಕಾಗುತ್ತೆ ಹೀಗಾಗಿ ಅವು ಸೂಕ್ಷ್ಮ ಅಂತ ಹೇಳ್ತಾರೆ ಎರಡೂ ಆಯ್ತು ಮತ್ತು ಸ್ಥೂಲಾಶ್ಚೇತ್ಯು ಮರಣಕಾಲೆ ಶರೀರಾತ್ ನಿರ್ಗಚ್ಚಂತಹ ಬಿಲಾತ್ ಅಹಿರಿವ ಉಪಲಭ್ಯರನ್ನ ಮ್ರಿಯಮಾನಸ್ಯ ಪಾರ್ಶ್ವಸ್ಥೈ ಅಲ್ಲ ಸ್ವಾಮಿ ನೀವು ಪ್ರಾಣಗಳನ್ನ
ಪರಿಚ್ಛಿನ್ನ ಅಂತ ಬೇಕಾದ್ರೆ ಹೇಳಿ ಒಪ್ಕೊಳ್ಳೋಣ. ಯಾಕೆ? ಆ ಪ್ರಾಣಗಳ ವ್ಯಾಪಾರ ಅಲ್ಲಲ್ಲಿ ಆ ಒಂದು ದೇಶಕ್ಕೆ ಸೀಮಿತವಾಗಿರತಕ್ಕಂಥದ್ದು. ಹೃದಯ ಪ್ರಾಣ, ಹೃದಯ ಪ್ರಾಣ ಅಂದ್ರೇನು? ಅಲ್ಲಿ ಮಾತ್ರ ಅದು ವ್ಯಾಪಾರ. ಗುದೇ ಪಾನಂ, ಕೆಳಗಿನ ಸ್ಥಳದಲ್ಲಿ ಅಪಾನ. ಹೀಗೆ ಒಪ್ಕೊಳ್ಳೋಣ, ಪರಿಚ್ಛಿನ್ನ ಅಂತ ಆಯ್ತು. ಈ ಸೂಕ್ಷ್ಮ ಅಂತ ಏನು? ಹ್ಯಾಕ್ ಸ್ವಾಮಿ ಸೂಕ್ಷ್ಮ? ಏನು ನಮ್ಮ ಅರಿವಾಗ್ತಾ ಇದೆಯಲ್ಲ, ಏನು ಅರಿವಾಗ್ತಾ ಇದೆ? ಅಯ್ಯೋ, ನಾ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇನಲ್ಲ, ಮಾಡ್ತಾ ಇದ್ದೇನೆ ಅನ್ಬೇಕಾದ್ರೆ ಪ್ರಾಣ ಇರ್ಬೇಕಲ್ಲ, ಗೊತ್ತಾಗ್ತಾ ಇದೆಯಲ್ಲ. ಪ್ರಾಣ ಹಿಂದೆ ಏನು ಮಾಡೋದು ಎಲ್ಲರೂ ಓದ್ತನು. ಸೂಕ್ಷ್ಮ ಹೇಗಾಯ್ತು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಈ ನ್ಯಾಯ ನೋಡಿ. ಸೂಕ್ಷ್ಮ ಯಾತಕ್ಕೆ ಅಂತ ಹೇಳಲಿಲ್ಲ ಅವರು, ಮತ್ತೇನು ಸ್ಥೂಲ ಯಾತಕ್ಕಲ್ಲ ಅಂತ ಹೇಳಿದ್ರು. ಅಯ್ಯೋ ಕ್ಷಮಿಸ್ಬೇಕು, ಸ್ಥೂಲ ಯಾತಕ್ಕೆ ಅಂತ ಹೇಳಿದ್ರು. ಸೂಕ್ಷ್ಮ ಯಾತಕ್ಕಲ್ಲ, ಸ್ಥೂಲ ಯಾತಕ್ಕೆ ಅಂತ ನೋಡಿ ಅಲ್ಲಿ ಹೇಳ್ತಾ ಇದ್ದೀವಿ. ಸ್ಥೂಲ ಶೇತ್ಯು ನೋಡಿ, ಒಂದು ವೇಳೆ ಪ್ರಾಣಗಳು ಸೂಕ್ಷ್ಮವಾಗಿರದೆ ಸ್ಥೂಲವಾಗಿ ಇದ್ದು ಬಿಟ್ಟಿದ್ದರೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ ನೋಡಿ, ಎಂತ ವಿಚಿತ್ರ ಆಗ್ತಾ ಇತ್ತು. ಮರಣಕಾಲೆ ಶರೀರಾತು ನಿರ್ಗಚ್ಚಂತಹ ಒಬ್ಬ ಇದ್ದಾನೆ, ಪ್ರಾಣ ಬೆಳೆಸ್ತಾ ಇದ್ದಾನೆ, ಅವನು ಶರೀರ ಬಿಟ್ಟು ಹೋಗ್ತಾ ಇದ್ದಾನೆ ಅವನಿಗೆ ಪ್ರಾಣ. ಆಗ ಏನಾಗುತ್ತೆ? ಬಿಲಾತು ಅಹಿರಿವ ಅಂದ್ರೆ ಒಂದು ಬಿಲದಿಂದ, ಹುತ್ತದಿಂದ ಹಾವು ಹೇಗೆ ಈಚೆಗೆ ಬರುತ್ತೋ, ಅದರ ಹೊರಗಡೆ ಬಂದು ಹೊರಟು ಹೋಗುತ್ತೋ, ಹಾಗೆ ಏನಾಗಬೇಕಾಗಿತ್ತು? ಈ ಪಾರ್ಶ್ವಸ್ಥೈ, ಪಾರ್ಶ್ವಸ್ಥೈನೇನು ಪಕ್ಕದಲ್ಲಿರತಕ್ಕಂಥ ಏನೋ ಕೂತಿದ್ದಾರೆ ಪಾಪ, ಇದೇನು ಹೊರಟೋಗ್ಬಿಡ್ತಾರೆ ಗೊತ್ತಾಯ್ತು, ಎಲ್ಲ ಬಂದಿದ್ದಾರೆ ಕೂತಿದ್ದಾರೆ. ಅವರೆಲ್ಲರಿಂದಲೂ ಏನಾಗಬೇಕಾಗಿತ್ತು? ಈ ಹಾವು ಕುತ್ತದಿಂದ ಹೊರಗೆ ಬಂದು ಹೊರಟು ಹೋಗುವಂತೆ ಈ ಪ್ರಾಣವೂ ಕೂಡ ಶರೀರದ ಒಳಗಿಂದ ಹೊರಟು ಹೋಗುವುದನ್ನ ನಾವು ನೋಡಬೇಕಾಗಿತ್ತು, ನಮಗೆ ಗೊತ್ತಾಗಬೇಕಾಗಿತ್ತು. ಆದ್ರೆ ಏನಾಗಿದೆ? ಎಲ್ಲಿ ಯಾರು ಗೊತ್ತಾಗತ್ತಾ? ಏನು ಗೊತ್ತಾಗುತ್ತೆ. ಮತ್ತು ಇದು ಆದ್ದರಿಂದ ಏನಾಯ್ತು? ಇದು ಸೂಕ್ಷ್ಮ. ಸೂಕ್ಷ್ಮ ಅಂದ್ರೆ ಏನು? ನಮ್ಮ ಒಂದು ಅನುಭವಕ್ಕೆ ಬರ್ತಾ ಇಲ್ಲ. ಹೋದ್ಮೇಲೆ ಅನುಭವಕ್ಕೆ ಬರುತ್ತೆ. ಯಾಕೆ? ಅವನೇನು ವ್ಯಾಪಾರ ಇಲ್ಲ, ಅವನಿಗೆ ಹೊರಟೋಯ್ತು ಪ್ರಾಣ, ಏನು ವ್ಯಾಪಾರವೂ ಇಲ್ಲ. ಆದ್ದರಿಂದ ಏನಾಯ್ತು? ಹೋಯ್ತು. ಅಷ್ಟೇ ಹೊರತು ಹೋಗುವಾಗ ನೀವು ಹೋಗ್ತಾ ಇದ್ದು ಯಾರಿಗಾರು ಗೊತ್ತಾಗಿ ಏನು ಗೊತ್ತಾಗ. ಹಾಗಾಗಿ ಮತ್ತೆ ಒಂದಾಯ್ತು, ಪರಿಚ್ಛಿನ್ನಾಶ್ರಯತೆ ಪ್ರಾಣ, ಇದು ಸೂಕ್ಷ್ಮ. ಇನ್ನು ಪರಿಚ್ಛಿನ್ನವಾಗಿವೆ ಈ ಪ್ರಾಣಗಳು. ಏನು? ಇದಕ್ಕೂ ಅದೇ ನ್ಯಾಯ ನೋಡಿ. ಪರಿಚ್ಛಿನ್ನ ಒಂದು ವೇಳೆ ಸರ್ವಗತಾಶ್ಚೇತ್ಯು ನೋಡಿ, ವಾದವನ್ನ ಇಲ್ಲೇನ್ ಮಾಡಿದ್ರು? ಈ ಸೂಕ್ಷ್ಮ ಪ್ರಾಣನ ಸೂಕ್ಷ್ಮ ಅಂತ ಹೇಳಿದ್ರು. ಅದನ್ನು ಸಿದ್ಧ ಮಾಡೋದಕ್ಕೆ ಏನ್ ಮಾಡಿದ್ರು ನೋಡಿ? ಒಂದು ವೇಳೆ ಅದು ಸ್ಥೂಲವಾಗಿ ಇದ್ದು ಬಿಟ್ಟಿದ್ದರೆ ಹೀಗಾಗ್ತಾ ಇತ್ತು, ಆದ್ದರಿಂದ ಹೀಗಾಗ್ತಾ ಇಲ್ಲ, ಆದ್ದರಿಂದ ಸೂಕ್ಷ್ಮ ಅಂತ ಈ ಒಂದು ನ್ಯಾಯ ಮಾಡ್ತಕ್ಕಂಥ ರೀತಿ. ಅದೇ ರೀತಿ, ಅದೇ ಪದ್ಧತಿಯನ್ನ ಇಲ್ಲೂ ತಗೊಂಬಂದ್ರು. ಎಲ್ಲಿ? ಈ ಒಂದು ಪರಿಚ್ಛಿನ್ನ ಅನ್ನೋದು ನೋಡಿ, ಪ್ರಾಣಗಳು ಪರಿಚ್ಛಿನ್ನವಾಗಿವೆ. ಹೇಗೆ ಸಾಧನೆ ಗೊತ್ತಾಯ್ತು ಅಂದ್ರೆ ನೋಡಿ, ಒಂದು ವೇಳೆ ಪ್ರಾಣಗಳು ಪರಿಚ್ಛಿನ್ನವಾಗದೆ ಸರ್ವಗತ ಅಂದ್ರೆ ಏನು? ಎಲ್ಲ ಶರೀರ ಪೂರ್ತಿ ವ್ಯಾಪಿ ಪರಿಪೂರ್ಣ ಅಂತ ಆಗಿಬಿಟ್ಟಿದ್ದರೆ ಸರ್ವಗತಾಶ್ಚೇತ್ಯು ಉತ್ಕ್ರಾಂತಿ ಗತ್ಯಾಗತಿ ಸ್ತುತಿ ವ್ಯಾಕೋಪ ಸ್ಯಾ. ನೋಡಿ ಸ್ವಾಮಿ, ಸರ್ವಗತ ಎಲ್ಲ ಏನು ಇಲ್ಲದೆ ಇರೋ ಜಾಗವೇ ಇಲ್ಲ, ಎಲ್ಲ ಆಗ್ಬಿಟ್ಟಿದ್ರೆ ಆವಾಗ ಆ ಪ್ರಾಣಕ್ಕೆ ಏನು ಹೇಳಿದ್ದಾರೆ? ಉತ್ಕ್ರಾಂತಿ ಹೇಳಿದ್ದಾರೆ. ಅಂದ್ರೆ ಏನು? ಬಿಟ್ಟು ಹೋಗುತ್ತೆ ಕಣ್ರಿ ಅಂತ ಹೇಳಿದ್ದಾರೆ. ಮತ್ತೆ ಗತಿ, ಆ ಒಂದು ಹೋಗ್ತಕ್ಕಂಥದ್ದು ಹೇಳಿದ್ದಾರೆ. ಉತ್ಕ್ರಾಂತಿ ಗತಿ ಎಲ್ಲಿ ಹೇಳಿದ್ದಾರೆ? ಶ್ರುತಿಯಲ್ಲಿ ಹೇಳಿದ್ದಾರೆ. ಶ್ರುತಿಯ ಉತ್ಕ್ರಾಂತಿ ಗತಿ ಆಗ್ಬೇಕಾದ್ರೆ ಉತ್ಕ್ರಾಂತಿ ಗತ್ಯ ಗತೀನಾಂ ಇದೇ ಇತ್ತಲ್ಲ ಇಲ್ಲಿ ಹಿಂದೆ ಸೂತ್ರದಲ್ಲಿ. ಉತ್ಕ್ರಾಂತಿ ಮತ್ತೆ ಗತಿಯನ್ನು ಹೇಳಿರುವುದರಿಂದ ಏನಾಯ್ತು? ಪರಿಚ್ಛಿನ್ನ ಅಂತ ತಿಳ್ಕೋಬೇಕು. ಪರಿಪೂರ್ಣ ಆಗಿದ್ದರೆ ಉತ್ಕ್ರಾಂತಿ ಯಾರು? ಗತಿ ಏನು ಇಲ್ಲ. ಆಕಾಶಕ್ಕೆ ಉತ್ಕ್ರಾಂತಿ ಇದೆಯಾ? ಗತಿ ಅಂತ ಇದೆಯಾ? ಎಲ್ಲಿಗೆ ಹೋಗ್ಬೇಕು? ಅದು ಎಲ್ಲಿಗೆ ಹೋಗ್ಬೇಕು? ಅದು ಇಲ್ಲದೆ ಇರತಕ್ಕಂಥ ಜಾಗ ಇದೆಯಾ? ಆಗ್ತಾ ಇರಲಿಲ್ಲ. ಅದನ್ನ
ಸರ್ವಗತ ಅಂತ ಆಗಿಬಿಟ್ಟಿದ್ರೆ, ಪರಿಪೂರ್ಣ ಅಂತ ಆಗಿಬಿಟ್ಟಿದ್ರೆ, ಉತ್ಕ್ರಾಂತಿ ಮತ್ತೆ ಗತಿ ಅಂತ ಹೇಳಿದಿಲ್ಲ ಶ್ರುತಿ, ಅದಕ್ಕೆಲ್ಲ ವ್ಯಾಕೋಪ ಸ್ಯಾತ್, ಅದಕ್ಕೆಲ್ಲ ಏನಾಗುತ್ತೆ, ವ್ಯರ್ಥ ಆಗೋಗ್ಬಿಡುತ್ತೆ, ಅವೆಲ್ಲ ಅದಕ್ಕೆಲ್ಲ ಹೊಂದೋದಿಲ್ಲ ಯಾವುದು ಕೂಡ. ಮತ್ತೆ ಸದ್ಗುಣ ಸಾರತ್ವಂಚ ಜೀವಸ್ಯ ನ ಸಿದ್ಧೇ, ಮತ್ತೆ ಈ ಜೀವನು ಏನಾಗಿದ್ದಾನೆ, ಸದ್ಗುಣ ಸಾರತ್ವಂ, ಸದ್ಗುಣ ಸಾರತ್ವಾತು ತದ್ವಿಪದೇಶ ಪ್ರಾಜ್ಞವತ್ ಅಂತ ಇಂತ ಹಿಂದೆ ಬಂದು ಕೂಡ್ತಾರೆ, ನಾವು ನೋಡೋದಿಲ್ಲ. ಏನು ಸದ್ಗುಣ ಸಾರತ್ವಂ, ಜೀವ ಏನಾಗಿದ್ದಾನೆ, ಸದ್ಗುಣಸಾರನಾಗಿದ್ದಾನೆ. ಏನ್ ಸದ್ಗುಣಸಾರನಾಗಿದ್ದಾನೆ, ಆ ಗುಣಸಾರನಾಗಿದ್ದ, ಆ ಗುಣ ಯಾವ ಗುಣ ಅಲ್ಲಿ ಬುದ್ಧಿ ಗುಣಸಾರನಾಗಿದ್ದಾನೆ. ಸದ್ಗುಣಸಾರತ್ವಂ, ಇವನು ಬುದ್ಧಿ ಗುಣಸಾರನು ಅಂತ ಹೇಳಿದ್ದಾರಲ್ಲ, ಅದು ಕೂಡ ಏನಾಗ್ತಾ ಇತ್ತು, ಸಿದ್ಧವಾಗುತ್ತಿರಲಿಲ್ಲ. ಯಾವ ಏನಾಗಿದ್ದರೆ ಅದು ಪರಿಪೂರ್ಣ ಅಂತ ಆಗಿದ್ದರೆ ಆಗ ಅದಕ್ಕೂ ಉತ್ಕ್ರಾಂತಿ ಗತಿ ಅಂತ ಶ್ರುತಿನೂ ಹೊಂದ್ತಾ ಇರಲಿಲ್ಲ. ಮತ್ತೆ ಈ ಸದ್ಗುಣ ಸಾರತ್ವ ಅಂತ ಹೇಳಿದ್ದಲ್ಲ, ಬುದ್ಧಿಗುಣ ಸಾರತ್ವ, ಅದು ಹೊಂದ್ತಾ ಇರಲಿಲ್ಲ. ಸರ್ವಗತಾನಾಮಪಿ ವೃತ್ತಿಲಾಭ ಶಿಥಿಲ ದೇಶೇ ಸ್ಯಾತ್ ಇತಿ ಚೇತ್. ಇದಕ್ಕೊಂದು ಸಣ್ಣ ಒಂದು ಆಕ್ಷೇಪಣೆ ಹಾಕ್ಬಿಟ್ಟ. ಏನು ಸರ್ವಗತಾನಾಮಪಿ, ನೋಡಿತಾನೆ ನೀವು ಪರಿಚ್ಛಿನ್ನ, ಯಾಕೆ ಆಯಾಯ ವೃತ್ತಿ ವ್ಯಾಪಾರ ಅಂತೇಳಿ ಅಲ್ಲಲ್ಲೇ ಆಗ್ತಕ್ಕಂಥದ್ದು, ಬೇರೆ ಕಡೆ ವ್ಯಾಪಾರ ಇಲ್ಲ ಅಂತ ಹೇಳಿದ್ರಿ. ಆದರೆ ಸರ್ವಗತಾನಾಮಪಿ, ಎಲ್ಲ ಶರೀರ ವ್ಯಾಪಿಸ್ಬಿಟ್ರೆ ಇಟ್ಕೊಳ್ಳಿ, ಆಗಲೂ ಕೂಡ ಏನಾಗಿದೆ, ವೃತ್ತಿ ಲಾಭ ಅಂತ ಇರಬೇಕಲ್ಲ, ಆಯಾಯ ಸಂಬಂಧಪಟ್ಟಂತೆ ವೃತ್ತಿ ಅಂತ ಇರಬೇಕಲ್ಲ. ಶರೀರ ಅದೇನು, ಎಲ್ಲ ಶರೀರ ವ್ಯಾಪಿಸ್ಬಿಟ್ಟಿದೆ, ಎಲ್ಲದಕ್ಕೂ ಒಂದೇ ಥರ ವೃತ್ತಿನ ಅಂದ್ರೇನು, ಕಣ್ಣಿನಿಂದಲೂ ಒಂದೇ ಥರ ವೃತ್ತಿ, ಕಿವಿಯಿಂದಲೂ ಎಲ್ಲ ಒಂದೇ ಥರ ವೃತ್ತಿ ಹೇಗೆ ಸಾಧ್ಯ, ಹಾಗೆ ಆಗುತ್ತೆ, ಸಾಧ್ಯ ಆಗೋದಿಲ್ಲ. ಏನ ಸರ್ವಗತವಾಗಿದ್ದರೂ ಕೂಡ ಏನಾಗಿದೆ, ಅದು ಒಂದು ಪರಿಚ್ಛಿನ್ನ, ಆ ಒಂದು ವ್ಯಾಪಾರ ಪರಿಚ್ಛಿನ್ನವಾಗಿಯೇ ಇರುತ್ತೆ, ಹಾಗೆ ಹೇಳ್ಬೋದಲ್ಲ ಅಂತ ಹೇಳಿದ್ರೆ ನ ಅಂದ್ರೆ ಇಲ್ಲಪ್ಪ, ಹಾಗೆ ಹೇಳೋಕೆ ಆಗೋದಿಲ್ಲ. ಸರ್ವಗತ ಅಂತ ಆದ್ರೆ ಅದಕ್ಕೆ ಯಾವುದೊಂದು ಈ ವೃತ್ತಿ ಲಾಭ ಅಂತಕ್ಕಂಥದ್ದೇನೂ ಇಲ್ಲ. ವೃತ್ತಿ ಲಾಭ ಅಂದ್ರೆ ಏನು, ವೃತ್ತಿನಂದ್ರೆ ಅವರು ಅದನ್ನು ವ್ಯಾಪಾರ ಮಾಡ್ತಕ್ಕಂಥ ಒಂದು ಕಾರ್ಯ ವೃತ್ತಿ, ಅದರ ಲಾಭ ಅಂತ ಕರೀತಾರೆ. ಸರ್ವಗತನಾಗಿ ಎಲ್ಲನೂ ಆಗ್ಬೇಕಲ್ಲ, ಹಾಗೇನು ಆಗ್ಬೇಕಾದಿಲ್ಲ, ಅದಾಗೋದಿಲ್ಲ. ಮತ್ತೆ ವೃತ್ತಿ ಮಾತ್ರಸ್ಯ ಕರಣತ್ವೋಪತ್ತೇ. ನೋಡಿ, ಈ ವೃತ್ತಿ ಅಂತ ನಾನು ಹೇಳ್ತಾ ಇದೆಯಲ್ಲ, ಈ ವೃತ್ತಿ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಏನು, ಇದು ಪ್ರಾಣನಿಗೆ ಸಂಬಂಧಪಟ್ಟಿದ್ದೇ ಅಲ್ಲ, ಮತ್ತೆ ಇದೇ ಅದಕ್ಕೆ ಸಂಬಂಧಪಟ್ಟಿದ್ದು. ಪ್ರಾಣ ಇದ್ರೂ ತಾನೇ ವೃತ್ತಿ ಆಗೋದು, ಪ್ರಾಣ ಇದ್ರೆ ವೃತ್ತಿ ಹೇಗಾಗುತ್ತೆ ಅಂತಂದ್ರೆ, ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ, ವೃತ್ತಿ ಮಾತ್ರಕ್ಕೆ ಕರಣತ್ವೋಪತ್ತೇ. ಈ ವೃತ್ತಿ ಅಂತಕ್ಕಂಥದ್ದು, ಈ ಕರಣತ್ವ ಅಂದ್ರೇನು, ಸಾಧನ ಹೇಳುವುದು ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಕಿವಿಗೆ ಸಂಬಂಧಪಟ್ಟಿದೆ ಅಷ್ಟೇ, ಮತ್ತೆ ಯಾವುದಕ್ಕಲ್ಲ, ಕಣ್ಣಿಗೆ ಅಲ್ಲ. ಹೀಗಾಗಿ ಈ ವೃತ್ತಿ ಅಂತಕ್ಕಂಥದ್ದು ಪ್ರಾಣಿಗಳಿಗೆ ಸಂಬಂಧಪಟ್ಟಿಲ್ಲ. ಇದೇನಾಗಿದೆ, ಇದು ಕರಣಗಳಿಗೆ ಸಂಬಂಧಪಟ್ಟಿದೆ ಅಷ್ಟೇ. ಕಣ್ಣು ಅಂತಕ್ಕಂಥದ್ದು ಕರಣ, ಮತ್ತೆ ನೋಟ ಅಂತಕ್ಕಂಥದ್ದು ವೃತ್ತಿ. ಯಾತಕ್ಕೆ ಸಂಬಂಧಪಟ್ಟಿದೆ, ಕರಣಕ್ಕೆ ಸಂಬಂಧಪಟ್ಟಿದೆ. ಹೀಗಾಗಿ ಕರಣ ದೇವ ಉಪಲಬ್ಧಿ ಸಾಧನಂ ವೃತ್ತಿ ಅನ್ಯತ್ವ ತಸ್ಯೈವ ನಃ ಕರಣತ್ವಂ. ನೋಡಿ, ನೀವು ಹೇಳ್ತಾ ಇದ್ದೀರಲ್ಲ, ನಾವು ಹೀಗೆ ಯದೇವ ಉಪಲಬ್ಧಿ ಸಾಧನಂ ಅಂದ್ರೆ ಏನು, ನೋಟ ಅಂತ ಇದೆ, ಆ ನೋಟ ಎದುರಿಗೆ ಪದಾರ್ಥ ಇದೆ, ಅದರ ಅರಿವು ನಮಗಾಗಬೇಕಾದ್ರೆ ಆ ಸಾಧನ ಏನಾಗುತ್ತೆ, ಕಣ್ಣು. ಯಾವುದು ನೋಟ ಎಂಬ ನೋಟ ಎಂಬುದಕ್ಕೆ ಸಾಧನ ಆಗ್ತಾ ಇದ್ದ ಕಣ್ಣು, ಅರಿವಿಗೆ ಸಾಧನವಾಗ್ತದೆ ಕಣ್ಣು. ಇದು ಹೀಗಾಗಿ ವೃತ್ತಿ ಅನ್ಯತ್ವ ಅಥವಾ ಬೇರೆ ಬೇರೆ ಯಾವುದಕ್ಕಾದ್ರೂ ಆಗಿರ್ಬೋದು, ಅದು ಸಸ್ಯ ಇವನಃ ಕರಣತ್ವಂ, ಯಾವುದು ಸಾಧನ ಅಂತ ಆಗುತ್ತೋ
ಅವೆಲ್ಲವೂ ಕೂಡ ನಮಗೆ ನಾವು ಅದನ್ನು ಕರಣ ಅಂತ ನಾವು ಒಪ್ಪುತ್ತೇವೆ. ಯಾವುದೇ ಆಗಿರಲಿ, ಸಾಧನ ಯಾವುದೇ ಆಗಿರಲಿ, ಅದನ್ನು ನಾವು ಸಾಧನ ಆಗಿದ್ರೂ ಸಾಕು, ಕರಣ ಅಂತ ನಾವು ಹೇಳ್ತೇವೆ ಅಷ್ಟೇ. ಅದು ಏನು ಬೇಕಾದ್ರೂ ಆಗಿರಲಿ. ಮತ್ತು ಹೀಗಿರೋವಾಗ ಯಾವಾಗ ಅರಿವಿಗೆ ಸಾಧನವಾಗಿರ್ತಕ್ಕಂಥದ್ದನ್ನ ಕರಣ ಅಂತ ಹೇಳಿದಾಗ ಏನಾಗುತ್ತೆ? ನೀವು ಅದನ್ನ ಹೇಳಿದ್ದು ಪ್ರಾಣಗಳು ಅರಿವಿಗೆ ಸಾಧನವಾಗಿದೆ, ಅದು ಸರ್ವಗತ ಅಂತ ಇಟ್ಕೊಂಡ್ರು ಕೂಡ ಏನು ಅರಿವಿಗೆ ಸಾಧನವಾಗಿದೆ. ಅರಿವಿಗೆ ಸಾಧನವಾಗಿದೆ ಅಂದ ತಕ್ಷಣ ಏನಾಯ್ತು? ಅದು ಕರಣ ಅಂತಲೇ ಅರ್ಥ. ಅದು ಕರಣ ಏನು? ಕರಣ ಪರಿಚ್ಛಿನ್ನವೋ ಪರಿಪೂರ್ಣವೋ? ಪರಿಚ್ಛಿನ್ನ. ಹೀಗಾಗಿ ನಾವು ಕರಣ ಅಂತ ಹೇಳ್ತೇವೆ, ನೀವು ಪೂರ್ತಿ ಸರ್ವಗತ ಅಂತ ಹೇಳ್ಬಿಟ್ಟು ಇನ್ನೊಂದು ಅಂತ ಹೇಳ್ಬಿಡ್ತೀರ. ಸಂಜ್ಞಾ ಮಾತ್ರೇ ವಿವಾದ, ಅಂದ್ರೆ ಹೆಸರು ಮಾತ್ರ. ಕಾರ್ಯ ಏನು, ಯಾವುದು ಅರಿವಾಗುತ್ತೋ ಅದು ನಮಗೆ, ಅದು ಡೆಫಿನೇಷನ್. ಅದು ಏನು ಬೇಕಾದ್ರೂ ಹೆಸರು ಏನು ಬೇಕಾದ್ರೂ ಆಗ್ಬೋದು. ಅರಿವು ಇಂಥದ್ರಿಂದ ಆಗತ್ತೆ. ಆ ಇಂಥದ್ದು ಏನು ಹೆಸರು ಬೇಕಾದ್ರೂ ನೀವೊಂದು ಹೆಸರು ಹೇಳಿದ್ರೆ ನಾವೊಂದು ಹೆಸರು ಹೇಳಿದ್ವಿ ಅಷ್ಟೇ. ವಿವಾದ ಇತಿ ಕರಣಾನ ವ್ಯಾಪಿತ್ವ ಕಲ್ಪನಾ ನಿರರ್ಥಕ. ಹೀಗಾಗಿ ಏನಾಗಿದೆ? ಈ ಕರಣಗಳು ಸಾಧನಗಳಿಗೆಲ್ಲ ಇದು ಎಲ್ಲವನ್ನೂ ವ್ಯಾಪಿಸಿ ಬಿಟ್ಟಿದೆ ಎನ್ನುವುದು ಅದಕ್ಕೇನು ಅರ್ಥವೇ ಇಲ್ಲ. ಅರಿವಿಗೆ ಸಾಧನ ಯಾವುದು? ಅದು ಅರಿವಿಗೆ ಸಾಧನ ನೋಟದ ಎಂಬ ಅರಿವಿಗೆ ಸಾಧನ ಕಣ್ಣು. ಅದು ಪರಿಪೂರ್ಣನೇ. ಎಲ್ಲ ಕಡೆ ಆಗಿದ್ದರೆ ಕಾಲಿಗೆ ಗೊತ್ತಾಗಬೇಕಾಗಿತ್ತು, ಆಗಿಲ್ಲ. ನಿರರ್ಥಿಕ. ಹಾಗೆ ಸಂಜ್ಞಾ ಮಾತ್ರ ಕಾರಣ ವ್ಯಾಪಿತ್ವ ಅಂತಕ್ಕಂಥದ್ದು ನಿರರ್ಥಿಕ. ತಸ್ಮಾತ್ ಸೂಕ್ಷ್ಮ ಪರಿಚ್ಛಿನ್ನಾಶ್ಚ ಪ್ರಾಣ ಇತಿ ಅಧ್ಯವಸ್ಯಾಮಃ. ಹಾಗಾಗಿ ಪ್ರಾಣಗಳನ್ನ ನಾವು ಸೂಕ್ಷ್ಮ ಎಂಬುದಾಗಿಯೂ, ಸೂಕ್ಷ್ಮ ಅಂದ್ರೇನು ಅದು ಹೇಳೋದಲ್ಲ. ಕಾರಣ ಸ್ಥೂಲ ಅಂತ ಆಗಿಬಿಟ್ಟಿದ್ರೆ ಹಾವು ಬಿಲ್ಡಿಂಗ್ ಹೊರಗೆ ಬಂದ ಹಾಗೆ ಈ ಉತ್ಕ್ರಾಂತಿ ಆಗುವಾಗ ಎಲ್ರಿಗೂ ಗೊತ್ತಾಗಬೇಕಾಗಿತ್ತು. ಓಹೋ, ಪ್ರಾಣ ಹೋಗ್ತಾ ನೋಡ್ರಿ, ಎಲ್ಲಿ ಹೋಗ್ತಾ ಬಂತು, ಈಗ ಬಂತು, ಎಲ್ಲಿ ನೆಚ್ಚಿರು ಬಂತು, ಹೊಡ್ಕೊಂಡು ಹೋಯ್ತು, ಗೊತ್ತಾಗಬೇಕು. ಯಾರಿಗೂ ಗೊತ್ತ. ಹೀಗಾಗಿ ಸೂಕ್ಷ್ಮ ಸೂಕ್ಷ್ಮ ಅಂತ ಹೇಳ್ತಾ ಇದ್ದೇವೆ. ಮತ್ತೆ ಪರಿಚ್ಛಿನ್ನ ಅಷ್ಟೇ ಪ್ರಾಣ. ಯಾಕೆ? ಆವೃತ್ತಿ ಅಲ್ಲಲ್ಲಿಗೆ ಮಾತ್ರ ಸೀಮಿತ. ಅದು ಪರಿಪೂರ್ಣ ಅಲ್ಲ. ಕಾರಣಗಳು ಸಾಧನಗಳು ಅಂತ ಹೇಳಿದ್ರೆ ಪರಿಪೂರ್ಣ ಅಲ್ಲ ಅಂತೇಳಿ ಪರಿಚ್ಛಿನ್ನ ಅಷ್ಟೇ ಪ್ರಾಣ ಇತಿ ಅಧ್ಯವಸ್ಯಾಮ. ಹೀಗೆ ನಾವು ನಿಶ್ಚಯ ಮಾಡುತ್ತೇವೆ ಅಂಥೇಳಿ ಅನವಶ್ಯ. ಸೂಕ್ಷ್ಮ ಈ ಪ್ರಾಣಗಳು ಏನಾಗಿವೆ? ಅಣುವಾಗಿವೆ. ಅಣು ಅಂತಂದ್ರೆ ಏನು? ವೈಶೇಷಿಕರ ಅಣು ಅಲ್ಲ, ಇದು ಸೂಕ್ಷ್ಮವಾಗಿವೆ ಮತ್ತು ಪರಿಚ್ಛಿನ್ನವಾಗಿವೆ ಅಷ್ಟೇ ಅರ್ಥ. ಅದು ಹೇಗೆ ಅಂತಂದ್ರೆ ಹೇಳಾಯ್ತು. ಇದು ಈ ಒಂದು ಸಿದ್ಧಾಂತ. ಇದು ಪ್ರಾಸಂಗಿಕ ಸಿದ್ಧಾಂತ, ಇದೇನು ಪರಮ ಸಿದ್ಧಾಂತವಲ್ಲ. ಇದನ್ನ ಸಿದ್ಧ ಮಾಡುವುದಕ್ಕಾಗಿ ಈ ಒಂದು ಶಾಸ್ತ್ರ ಹೊರಟಿಲ್ಲ. ಶಾಸ್ತ್ರ ಹೊರಟಿರೋದು ಯಾಕೆ? ಆ ಒಂದು ಆತ್ಮೈಕತ್ವ ಪ್ರತಿಪತ್ತಯೇ ಸರ್ವ ವೇದಾಂತ ಆರಭ್ಯಂತೆ. ಅದು ಇದ್ಯಾತಕ್ಕೆ ಬಂದಿದೆ ಅಂದ್ರೆ ಆ ಒಂದು ಪರಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದಕ್ಕೆ, ಪರಮ ಸಿದ್ಧಾಂತ ಎಲ್ರಿಗೂ ಅದು ಅರಿವಾಗುವ ಹಾಗೆ ಮಾಡುವುದಕ್ಕೆ ಇವರ ಸಾಧಕರಷ್ಟೆ ಅಂತ ಹೇಳಿ. ಮತ್ತು ಇನ್ನು ಆ ಒಂದು ಪ್ರಾಣದ ವಿಚಾರವಾಗಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.